ನಮಸ್ಕಾರ ಸ್ನೇಹಿತರೆ, ಕಲಬುರಗಿ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ಕಲಬುರಗಿ ಜಿಲ್ಲೆ ಕಲಬುರಗಿ ಜಿಲ್ಲೆ ಕಾಳಗಿ ಪಟ್ಟಣ ಮತ್ತು ಕಾಳಗಿ ತಾಲೂಕಿನ ಅತ್ಯದ್ಭುತವಾದಂಥ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಇದನ್ನ ಮಲ್ಲಿಕಾರ್ಜುನ ದೇವಸ್ಥಾನ ಮತ್ತೆ ಗೊಂಕೇಶ್ವರ ದೇವಸ್ಥಾನ ಯಾಕೆ ಎರಡು ಹೆಸರಿದೆ ಅಂತ ಒಳಗಡೆ ಹೇಳ್ತೀನಿ. ಇಲ್ಲಿರತಕ್ಕಂಥ ದೇವರನ್ನ ನೀವು ಒಂದೊಮ್ಮೆ ಏನಾದ್ರೂ ಬಂದು ನೋಡ್ಬಿಟ್ರೆ ಒಂದು ದಿನ ದೇವ್ರ ಮುಂದೆನೆ ನಿಂತಿರ್ತೀರ. ಅಷ್ಟು ಮೋಹಕವಾದಂಥ, ಅಷ್ಟು ಶಕ್ತಿಶಾಲಿ ಆದಂಥ, ಅಷ್ಟು ತೇಜೋಮಯನಾದಂಥ ಈಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಇಲ್ಲಿ ಕೂತಿದ್ದಾನೆ. ನಿಮ್ಮ ಎರಡು ಕಣ್ಣು ಸಾಲದು ಅಷ್ಟು ಸುಂದರವಾದಂಥ ಮೂರ್ತಿಯನ್ನ ಇಲ್ಲಿ ಕೆತ್ತಿದ್ದಾರೆ. ಯಾರು ಕೆತ್ತಿದ್ರು, ಎಷ್ಟನೇ ಇಸ್ವಿಯಲ್ಲಿ ಕೆತ್ತಿದ್ರು, ಪುರಾತನವಾದಂಥ, ಅತ್ಯಂತ ಪುರಾತನವಾದಂಥ, ಅಫ್ಕೋರ್ಸ್ ನಿಮ್ಗೆ ಗೊತ್ತು, ಕಾಳಿಕಾಪಟ್ಟಣ ಕಲ್ಯಾಣ ಚಾಲುಕ್ಯರ ಅರಸರ ಕಾಲದಲ್ಲಿ ಮಹಾಮಂಡಲೇಶ್ವರ ಆಗಿದ್ದಂಥ ಬಾಣರಸರು ಇದರ ಮಹೋನ್ನತಿಗೆ ಕಾರಣರಾದಂಥ ಪುಣ್ಯಾತ್ಮರು. ಕಲ್ಯಾಣದ ಚಾಲುಕ್ಯರು ಮತ್ತು ಮಹಾಮಂಡಲೇಶ್ವರರಾಗಿದ್ದಂಥ ಬಾಣರಸರು ಇದರ ಉನ್ನತಿಗೆ ಕಾರಣರಾದಂಥ ಪುಣ್ಯ ಪುರುಷರು, ಪ್ರಾತಸ್ಮರಣೀಯ ಮಹಾರಾಜರುಗಳು ಮತ್ತು ಮಹಾಮಂಡಲಾಧೀಶ್ವರರು. ಅದ್ಭುತವಾದಂಥ ಈಶ್ವರನನ್ನು ತೋರಿಸುವಂಥ ಭಾಗ್ಯ ನನ್ನದು. ಬನ್ನಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಅದ್ಭುತವಾದಂಥ ಈಶ್ವರ. ತೋರಿಸಿ ಮಂಜು. ಫಸ್ಟ್ ನಾನು ನಿಮ್ಗೇನು ಹೇಳಲ್ಲ, ದೇವ್ರನ್ನ ನೋಡ್ಬಿಡಿ. ನೀವು ಅದ್ಭುತವಾದಂಥ ದೇವ್ರನ್ನ ನೀವು ನೋಡಿ ಧನ್ಯರಾಗಿ. ಇಂದಿನ ನಿಮ್ಮ ಪೂಜೆಗೆ ನನ್ನ ಭಕ್ತಿ ಸಮರ್ಪಣೆ. ಎಂಥ ಮೋಹಕವಾದಂಥ ಈಶ್ವರ. 862 ವರ್ಷಗಳ ಹಿಂದೆ ಸ್ಥಾಪಿತವಾದಂಥ ಈಶ್ವರ ಇವತ್ತಿಗೂ ಅಷ್ಟೇ ತೇಜೋಮಯನಾಗಿ ತನ್ನ ಭಕ್ತಾದಿಗಳನ್ನ ಹರಿಸ್ತಾ ಬಹಳ ನೆಮ್ಮದಿಯಾಗಿ ಕೂತಿದ್ದ. ನೋಡ್ರಿ, ನಾಗಾಭರಣ, ನಾಗನಿಂದ ಆಭರಣವನ್ನು ಹೊಂದಿರತಕ್ಕಂಥ ಅದ್ಭುತವಾದಂಥ ಈಶ್ವರ. ಇಲ್ಲಿ ಶಿವರಾತ್ರಿಲಿ ನಿಮ್ಮ ಕಣ್ಣುಗಳು ಸಾಲಲ್ಲ ಅಂತ ಅದ್ಭುತವಾದಂಥ ಪೂಜೆಯನ್ನ ಇಲ್ಲಿ ಜನ ಇದಕ್ಕೆ ನೆರವೇರಿಸ್ತಾರೆ. ಅದ್ಭುತವಾದಂಥ, ಮನೋಹರನಾದಂಥ, ತೇಜೋಮಯನಾದಂಥ, ಶಕ್ತಿಶಾಲಿಯಾದಂಥ ಪಾಸಿಟಿವ್ ವೈಬ್ರೇಷನ್ ಅಂದ್ರೆ ಏನು ಅಂತ ನೀವು ಆ ಗರ್ಭಗುಡಿ ಒಳಗೆ ಹೋಗೇನೆ ನೀವು ತಿಳ್ಕೋಬೇಕು. ಅಂತ ಅದ್ಭುತವಾದಂಥ ಈಶ್ವರನ ನಾನು ನಿಮ್ಗೆ ತೋರಿಸಿದ್ದೀನಿ. ಯಾರಪ್ಪ ಇದು ಅಂತ ಅಂದ್ರೆ, ಈ ಕಾಳಿಕಾಪಟ್ಟಣದಲ್ಲಿರ್ತಕ್ಕಂಥ ಉಲ್ಲೇಖವಾಗಿ, ಶಾಸನದ ಉಲ್ಲೇಖವಾಗಿರ್ತಕ್ಕಂಥ ಸೋಮೇಶ್ವರ, ಬಿಬ್ಬೇಶ್ವರ, ಕಾಳೇಶ್ವರ, ಜಯಲಿಂಗೇಶ್ವರ ಮತ್ತು ಗೊಂಕೇಶ್ವರ ದೇವಾಲಯಗಳು ಶಾಸನೋಕ್ತವಾಗಿ ಇವನು ಗೊಂಕೇಶ್ವರ. ಇವನನ್ನ ಊರಿನ ಜನ ಇವನ್ನ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಕರೀತಾರೆ. ಈ ಸ್ವಾಮಿಯ ಹೆಸರು, ಮೂಲ ಹೆಸರು ನೋಡ್ರಿ, ಇಲ್ಲಿ ಒಂದು ಅದಕ್ಕಿಂತ ಬರ್ದಿಲ್ಲಿ ಅಲ್ಲಿ ನೋಡ್ರಿ, ಇಲ್ಲಿ ಸ್ವಾಮಿ ಬಹಳ ಅಪರೂಪಕ್ಕೆ ಪಾಣಿಪೀಠದ ಕೆಳಗೊಂದು ನಂದಿಯನ್ನ ತೋರಿಸಿ ಅಲ್ಲಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮುದ್ದಾಗಿದೆ ನೋಡ್ರಿ. ಅದು ಒಂದು ಹಸುನ್ ಕರು ತರ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವೇನ್ರಿ. ಪಾಣಿಪೀಠದ ಕೆಳಗೆ ಕುಳಿತಿರ್ತಕ್ಕಂಥ ನಂದಿ, ಇದನ್ನ ಇದೇ ಫಸ್ಟ್ ನೋಡ್ತಾ ಇರ್ತಕ್ಕಂಥದ್ದು. ಬಹಳ ಅದ್ಭುತವಾಗಿದೆ. ಇವನನ್ನ ನಾವು ಗೊಂಕೇಶ್ವರ ಅಂತ ಕರಿತೀವಿ, ಇದನ್ನ ಶಾಸನೋಕ್ತವಾಗಿ. ಯಾಕೆಂದ್ರೆ ಇವನ ಮೂಲ ಹೆಸರು ಗೊಂಕೇಶ್ವರ. ಯಾಕಪ್ಪ ಇವನು ಗೊಂಕೇಶ್ವರ ಅಂತಂದ್ರೆ, ಮಲ್ಲಿಕಾರ್ಜುನ ದೇವಾಲಯವೇ, ಊರ ನಡುವೆ ಇರುವ ಮಲ್ಲಿಕಾರ್ಜುನ ದೇವಾಲಯವೇ ಶಾಸನೋಕ್ತ ಗೊಂಕೇಶ್ವರ ದೇವಾಲಯವಾಗಿದ್ದು 1163ರಲ್ಲಿ ಮಹಾಮಂಡಲೇಶ್ವರ ಬಾಣವೀರ ಗೊಂಕರಸನು ಇದನ್ನು ನಿರ್ಮಿಸಿದ್ದಾನೆ. ಬಾಣರ ವೀರ ಗೊಂಕರಸನು. ಯಾಕೆಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಇದನ್ನ ಕಲ್ಯಾಣ ಚಾಲುಕ್ಯರ ದೊರೆ ವಿಕ್ರಮಾದಿತ್ಯನ ಕೈ ಕೆಳಗಡೆ ಇದ್ದಂತ ಮಹಾಮಂಡಲೇಶ್ವರರಾದಂಥ ಬಾಣರಸರು, ಆ ಬಾಣರಸರಲ್ಲಿ 1163ರಲ್ಲಿ ಈ ಕಾಳಿಕಾಪಟ್ಟಣವನ್ನು ಆಳುತ್ತಿದ್ದಂತ ವೀರ ಗೊಂಕರಸ ಅಂತ ಅವನ ಹೆಸರು. ನೋಡ್ರಿ, ವೀರ ಗೊಂಕರಸ ಅನ್ನುವಂಥ ಮಹಾನ್ ಪುರುಷ, ಪುಣ್ಯಾತ್ಮ, ಪ್ರಾತಸ್ಮರಣೀಯ ಈ ಒಂದು ಅದ್ಭುತವಾದಂಥ ದೇವಸ್ಥಾನವನ್ನು ಕಟ್ಟಿಸ್ತಾ. ಅದಕ್ಕೆ ಇದನ್ನ ಗೊಂಕೇಶ್ವರ. ಹಾಗೆಲ್ಲ ಏನ್ ಗೊತ್ತಾ, ಮಹಾರಾಜರು, ಮಂಡಲಾಧೀಶ್ವರರು, ಸಾಮಂತರು ಮತ್ತು ಪಾಳ್ಯಗಾರರು ಯಾವ್ದಾದ್ರು ದೇವಸ್ಥಾನ, ಎಸ್ಪೆಷಲಿ ಈಶ್ವರನ ದೇವಸ್ಥಾನ ನಿರ್ಮಾಣ ಮಾಡಿದ್ರೆ ಆ ಈಶ್ವರನ ಹಿಂದೆ ತಮ್ಮ ಹೆಸರು ಹಾಕೊಳ್ಳೋರು. ತಮ್ಮ ಹೆಸರು ಚಿರಶಾಶ್ವತವಾಗಿರ್ಲಿ ಅಂತ. ಸೋಮೇಶ್ವರ, ಈ ಥರದ ಹೆಸರುಗಳೆಲ್ಲ ನೀವು, ಮತ್ತೆ ಹೊಯ್ಸಳೇಶ್ವರ ನೀವು ಕೇಳಿದಿರಲ್ಲ. ಹಳೇಬೀಡಲ್ಲಿರೋದು ಹೊಯ್ಸಳೇಶ್ವರ, ಯಾಕೆಂದ್ರೆ ಅದು ಹೊಯ್ಸಳರು ನಿರ್ಮಾಣ ಮಾಡಿದ್ದು. ಇವನು ವೀರ ಗೊಂಕರಸ ನಿರ್ಮಾಣ ಮಾಡಿದ್ದು, ಹಾಗಾಗಿ ಇವನು ಗೊಂಕೇಶ್ವರ. ಶಾಸನದಲ್ಲಿ ಇವನ್ನ ಗೊಂಕೇಶ್ವರ ಅಂತಾನೆ ಬರೆದಿದ್ದಾರೆ. 8 ಅಡಿ ಎತ್ತರದ ಬೃಹತ್ ಶಾಸನವನ್ನ ಇಲ್ಲಿ ಓದಲಾಗಿದೆ. ಎಂದಿನಂತೆ ಶ್ರೀಮತಿ ಹನುಮಾಕ್ಷಿ ಗೋಗಿ ಇದ್ರ ಬಗ್ಗೆ ಅದ್ಭುತವಾದಂತಹ ಮಾಹಿತಿ ಕೊಟ್ಟಿದ್ದಾರೆ. ಮೇಡಮ್, ಬಹಳ ಅದ್ಭುತವಾದ ಪುಸ್ತಕಕ್ಕೆ ನಿಮ್ಗೊಂದು ಸಲ್ಯೂಟು. ವೀರ ಗೊಂಕರಸ ನಿರ್ಮಿಸಿದ ಗೊಂಕೇಶ್ವರ ಅಧಿಪತಿ ಮಲ್ಲಿಕಾರ್ಜುನ ಈ ಊರನ್ನ ಬೆಳಗ್ತಾ ಇರ್ತಕ್ಕಂಥ ಪ್ರಮುಖ ದೇವತೆ. ಊರಿನ ಮಧ್ಯದಲ್ಲಿದ್ದಂತ ಹೇಗಿದೆ ನೋಡ್ರಿ, ಹೇಗಿದೆ ಇನ್ನೊಂದ್ಸಲಿ ತೋರಿಸ್ರಿ ಇದನ್ನ.
ಇಂಥದೊಂದು ಶಿವಲಿಂಗವನ್ನು ಅತ್ಯಪರೂಪದಲ್ಲಿ ನೀವು 1,000 ಲಿಂಗವನ್ನು ನೋಡಿದ ಮೇಲೆ ಇಂಥದೊಂದು ಲಿಂಗ ನಿಮಗೆ ದರ್ಶನ ಆಗುತ್ತೆ ಅಂತ ನಾನು ಹೇಳಬಲ್ಲೆ. ಅದ್ಭುತವಾದಂತ ಈಶ್ವರ ಮಾತ್ರ. ನಿಮಗೆ ಹೊಯ್ಸಳರ ಕಾಲದಲ್ಲಿ ಹೊಯ್ಸಳೇಶ್ವರ ಲಿಂಗವು ಇಷ್ಟು ತೇಜೋಮಯವಾಗಿದ್ದನ್ನ ನೀವು ನೋಡಿದಿರಿ. ಅದ್ಭುತವಾದಂತ ಕೆತ್ತನೆಗಳು ಇಲ್ಲೂ ಅಷ್ಟೇ. ನೀವು ಕಲ್ಯಾಣದ ಚಾಲುಕ್ಯರ ಮತ್ತು ಬಾಣರಸರ ಕೆತ್ತನೆಗಳನ್ನ, ಇವೆಲ್ಲ ಸಿಗ್ನೇಚರ್ ಸ್ಟೈಲ್ ಆಫ್ ಬಾಣರಸರು. ನೋಡಿ ಇಲ್ಲಿ ದ್ವಾರಪಾಲಕರು, ಈ ದ್ವಾರಪಾಲಕರನ್ನೆಲ್ಲ ನೀವು ತೋರಿಸ್ಬೇಕು. ಇಲ್ಲಿ ನೋಡಿ, ಈ ದ್ವಾರಪಾಲಕರು ನೋಡಿ, ಇಲ್ಲಿ 2 ದ್ವಾರಪಾಲಕಗಳನ್ನ ನೀವು ತೋರಿಸ್ಬೇಕು. ಇದೆಲ್ಲ ಹಾರ್ಡ್ ಗ್ರಾನೈಟ್, ಇದೆಲ್ಲ ಹಾರ್ಡ್ ಗ್ರಾನೈಟ್ ಕಣ್ರಿ. ಇವೆಲ್ಲ ಕಲ್ಲು ಕರಗುವ ಸಮಯ, ಈ ಕಲ್ಲನ್ನ ಕರಗ್ಸಕ್ಕಾಗಲ್ಲ ಕಣ್ರಿ. ಅಂಥ ಕಲ್ಲಿನಿಂದ, ಅಂಥ ಗಟ್ಟಿಯಾದಂಥ ಕಲ್ಲಿನಿಂದ ಈ ಆರ್ಟ್ ಅನ್ನ ಇಲ್ಲಿನ ಶಿಲ್ಪಿಗಳು ಮಾಡಿದ್ದಾರೆ. ಅವ್ರಿಗೊಂದು ಹೃದಯಪೂರ್ವಕ ನಮ್ಮ ನೋಡ್ರಿ ಇಲ್ಲಿ, ನೋಡಿ ಇಲ್ಲಿ ಅಲಂಕೃತ ಬಾಲೆಯರ್ನ ಇಡೀ ಹೊಸ್ತಿಲಿನ ಪೂರ್ತಿ ಇದಾಗಿದ್ದಾರೆ. ಲಲಾಟದಲ್ಲಿ ಗಜಲಕ್ಷ್ಮಿ ಬಹಳ ಇಂಪಾರ್ಟೆಂಟ್. ಇಲ್ಲಿ ನೋಡಿ ನೀವು, ಲಲಾಟದಲ್ಲಿ ಗಜಲಕ್ಷ್ಮಿಯನ್ನ ಸ್ಥಾಪನೆ ಮಾಡಲಾಗಿದೆ. ಮಾಡಿ ಒಳಗಡೆ ಗೊಂಕೇಶ್ವರ ಗೊಂಕರಸ ವೀರಗೊಂಕ ಸ್ಥಾಪನೆ ಮಾಡಿದಂತ ಇವತ್ತಿನ ಊರು ಜನ ಕರೆಯಿರ್ತಕ್ಕಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿ ಹೇಗೆ ಕೂತಿದ್ದಾರೆ ನೋಡ್ರಿ. 2 ಕಣ್ಣು ಸಾಲ ಅಲ್ಲ ರೀ, ಅಲ್ವಾ? ಅದ್ಭುತವಾದಂತ ದೇವರನ್ನ ನಿಮ್ಗೆ ತೋರಿಸಿದ್ದೀನಿ. ಬನ್ನಿ, ಈಗ 8 ಅಡಿ ಉದ್ದದ ಶಾಸನವನ್ನ ನಿಮಗೆ ನಾನು ತೋರಿಸುವಂತ ಸಮಯ. ನಿಧಾನವಾಗಿ ಮಂಜು, ಇಲ್ಲಿ ಬನ್ನಿ. ನಾವೆಲ್ಲ ಕಡೆ ನೋಡಿರುವಂತೆ ಈ ತರ ಶಾಸನಗಳನ್ನ ನಾವು ಹೊಯ್ಸಳರ ಕಾಲದ ಶಾಸನಗಳನ್ನ ಸಹ ನಾವು ನೋಡಿದೀವಿ. ಇದು ಕಲ್ಯಾಣದ ಚಾಲುಕ್ಯರ ಶಾಸನ. ವೀರಗೊಂಕರಸ ಕಟ್ಟಿಸಿದಂತ ಶಾಸನ. ಸೊ ಈ ದೇವಸ್ಥಾನವನ್ನ ಕಟ್ಟಿಸಿ ಅವನು ಈ ಶಾಸನವನ್ನ ಹಾಕ್ಸಿದ್ದಾನೆ. ಹಾಗಾಗಿ ಇದು ಶಾಸನೋಕ್ತ ಗೊಂಕೇಶ್ವರ ದೇಗುಲ. ಅರ್ಥ ಆಯ್ತಾ? 1163 ಕನ್ನಡ ಇದು. ನೋಡಿ, ಸ್ವಲ್ಪ ಹಾಳಾಗಿ ಹೋಗಿದೆ, ಆದ್ರೂ ಇದು ಸ್ವಲ್ಪ ತುರಿತವಾಗಿರೋದ್ರಿಂದ ಪೂರ್ತಿ ಶಾಸನ ಇವರು ಓದಕ್ಕಾಗಿಲ್ಲ. ಹಾಗಾಗಿ ಓದಿದ್ದಷ್ಟನ್ನ ಇವರು ಬರೆದಿದ್ದಾರೆ. 1163 ಈ ದೇವಸ್ಥಾನ ನಿರ್ಮಾಣ ಆಗಿದೆ. ನೀವು 1163 860 ವರ್ಷಗಳ ಹಿಂದಿನ ಕನ್ನಡವನ್ನ ಮುಟ್ಟಿ ನೀವು ಧನ್ಯರಾಗ್ಬೇಕ್ರಿ. ನೋಡ್ರಿ, ನೋಡಿದ್ರ? ಮತ್ತೆ ಈಗ ಈ ದೇಗುಲದ ಪ್ರಾಂಗಣ ಎಷ್ಟು ಸೊಗಸಾಗಿದೆ. ಇಲ್ಲಿ ನೀವೇನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಇಲ್ಲಿನ ಎಲ್ಲ ದೇವಸ್ಥಾನಗಳು, ನಾನು ನಿಮ್ಗೆ ಕಾಳೇಶ್ವರನ ತೋರಿಸ್ದೆ, ಐತಿಹಾಸಿಕ ಪೌರಾಣಿಕ ಕಾಳೇಶ್ವರನ ನಾನು ತೋರಿಸಿದ್ನಲ್ಲ, ಎಲ್ಲ ಪುಟ್ಟ ಬಾಗಿಲುಗಳು, ನಿಧಾನವಾಗಿ ಬಗ್ಗಿಕೊಂಡು ನಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಬಾಗಿಲುಗಳು. ಯಾಕೆಂತಂದ್ರೆ ಅದು 4 ಯುಗಗಳಿಂದ ಬಂದಿರತಕ್ಕಂಥದ್ರಿಂದ ನೆಲದಿಂದ ಉದ್ಭವಿಸಿದ್ದ 4 ಲಿಂಗಗಳನ್ನ ನಿಮ್ಗೆ ನಾನು ತೋರಿಸ್ಬೇಕಾಯ್ತು. ನಾನು ತೋರಿಸಿದ್ದೀನಿ ಅಲ್ಲಿ ಕಾಳೇಶ್ವರದಲ್ಲಿ. ಈ ದೇವಸ್ಥಾನ ಮಾತ್ರ ನಮ್ಮ ಸ್ಟ್ಯಾಂಡರ್ಡ್ ಹೊಯ್ಸಳನ ದೇವಸ್ಥಾನದಂತೆ ಹೋಲುತ್ತದೆ. ಅಥವಾ ಇದನ್ನ ನೋಡಿದ ಮೇಲೆ ಹೊಯ್ಸಳರ ದೇಗುಲಗಳು ಅಲ್ಲಿ ನಿರ್ಮಾಣವಾದವು ಅಂತ ಹೇಳೋದು ಹೆಚ್ಚು ಸೂಕ್ತ. ಯಾಕೆಂದ್ರೆ ಕಲ್ಯಾಣದ ಚಾಲುಕ್ಯರೇ ಈ ದೇವಸ್ಥಾನಗಳಿಗೆ ಗುರುಗಳು ಅಂತ ನಾನು ಹೇಳ್ಬೋದು. ಇದೆಲ್ಲ ತೋರಿಸಿ ಒಂದ್ಸಲಿ. ಇದು ನಮ್ಮ ರೆಗ್ಯುಲರ್ ನಮ್ಮ ದೇವಸ್ಥಾನದ ಶೈಲಿಯ 12-14 ಅಡಿ ಎತ್ತರದ 12ರಿಂದ ಇವರು ಇಲ್ಲಿನ ಮುಖ್ಯ ಅರ್ಚಕರು. ಸರ್, ನಿಮ್ಮ ಹೆಸರೇನು? ಮಂಜುನಾಥ ಸ್ವಾಮಿ ಅಂತ ಇಲ್ಲಿನ ಗೊಂಕೇಶ್ವರ ದೇವಸ್ಥಾನದ ಮುಖ್ಯ ಅರ್ಚಕರು ಇವರು. ಇದು ನಮಗೆ ನೀವು ಕಾಣುತ್ತೆ. ಇದನ್ನ ಏನು ಅಂತಂದ್ರೆ, ಇದು ಸ್ವಲ್ಪ ಪೇಂಟಿಂಗ್ ಎಲ್ಲ ಸ್ವಲ್ಪ ಇನ್ನೊಂದು ಚೂರು ಇದನ್ನ ಮೇಂಟೈನ್ ಮಾಡಿದ್ರೆ ಅದ್ಭುತವಾದಂತ ಕೆತ್ತನೆಗಳಿಂದ ಕೂಡಿದ. ನೋಡ್ರಿ, ಇದು ನವರಂಗ. ಈ ನಂದಿ ಆಕ್ಚುಲಿ ಇಲ್ಲಿ ಇರಂಗಿಲ್ಲ, ಈ ಹಿಂದೆ ಇದ್ನೋ ಏನೋ. ಇದು ನವರಂಗ ಅಲ್ವೇನ್ರಿ? ಈ 4 ಕಾಣ್ತಾ ಇರ್ತಕ್ಕಂತೆ ನವರಂಗ. ದೇವರ ರಂಗಭೋಗಕ್ಕೆ ಬಿಟ್ಟಿದ್ದು ರಂಗಭೋಗ. ಇದನ್ನ ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ದೇವರಿಗೆ ರಂಗಭೋಗ ಇದು. ಇಲ್ಲಿ ಹಿಂದಿನ ಕಾಲದಲ್ಲಿ, ಅಂದ್ರೆ ಕಲ್ಯಾಣ ಚಾಲುಕ್ಯರ ಬಾಣರಸರ ಕಾಲದಲ್ಲಿ, ಇಲ್ಲಿ ಸಂಗೀತ, ನಾಟ್ಯ, ನೃತ್ಯ, ನಾಟಕ ಎಲ್ಲವನ್ನ ಇಲ್ಲಿ ಆಡಿ ದೇವರಿಗೆ ಅರ್ಪಿಸ್ತಾ ಇದ್ರು. ಭಗವಂತ ಅಲ್ಲಿ ಕೂತ್ಕೊಂಡು ಸಂಗೀತವನ್ನ ಆಲಿಸ್ತಾ ಇದ್ದ ಅನ್ನುವಂಥದ್ದು ಎಷ್ಟು ಸೊಗಸಾಗಿದೆ ಅಲ್ವೇ? ಈ ಕಲ್ಪನೆ ಸೊಗಸು ರೀ. ಅಂಗಭೋಗ ಅಂದ್ರೆ ದೇವರಿಗೆ ಮಾಡುವಂತ ಅಲಂಕಾರ, ರಂಗಭೋಗ ಅಂದ್ರೆ ದೇವರಿಗೆ ನೀಡುವಂತ ಸಂಗೀತ ಸೇವೆ. ನೋಡ್ರಿ, ನಾವು ಸನಾತನಿಗಳು ಇಷ್ಟು ಪುಣ್ಯ ಪುರುಷರು ಅಂದ್ರೆ ಇವೆಲ್ಲ ನಾವು ಮಾಡ್ತೀವಿ ಅಂತ. ಅರ್ಥ ಆಯ್ತಾ? ಸೊ ಈ ದೇವಸ್ಥಾನ ಒಂದ್ಸಲಿ ತೋರಿಸಿ. ಅದ್ಭುತವಾದಂತ ದೇವಸ್ಥಾನ. ನೀವು ಕಾಳಗಿಗೆ ಬರಕ್ಕೆ ನಾನು 101 ರೀಸನ್ ಕೊಟ್ಟಿದ್ದೀನಿ. ಇನ್ನೂ ನೀವು ಬರ್ಲಿಲ್ಲ ಅಂದ್ರೆ ನೀವು ಟೋಟಲ್ ವೇಸ್ಟ್. ಬರ್ಕೊಂಬಿಡಿ. ಕಾಳಗಿಗೆ ಆ ಊರಿಗೆ ಬರೋದಕ್ಕೆ ನಿಮಗೆ ನಾನು 101 ರೀಸನ್ಸ್ ಟು ವಿಸಿಟ್ ಕಾಳಗಿ. ಕಲಬುರ್ಗಿಯಿಂದ ಒಂದು ಅರ್ಧ ಗಂಟೆ ಡ್ರೈವಲ್ಲಿ ಬಂದ್ಬಿಡ್ಬೋದು. ಒಂದು ದಿನ ಕಳಿಬೋದು ಇಲ್ಲಿ ನೀವು ಟೆಂಪಲ್ ಆರ್ಕಿಟೆಕ್ಚರ್ ಮೇಲೆ ಇಂಟ್ರೆಸ್ಟ್ ಇದ್ರೆ. ಅಂತ ಅದ್ಭುತವಾದಂತ ದೇವಸ್ಥಾನಗಳ ಸಮೂಹದ ಹೆಸರೇ ಕಾಳಗಿ ಪಟ್ಟಣ. ಅರ್ಥ ಆಯ್ತಾ? ಒಂದ್ಸಲಿ ದೇವಸ್ಥಾನ ತೋರಿಸ್ಬಿಡಿ. ಪಕ್ಕದಲ್ಲಿ ಇನ್ನೊಂದು ಐತಿಹಾಸಿಕವಾದಂತ ಸಿದ್ದೇಶ್ವರನ ಗುಡಿ ಇದೆ, ಅದನ್ನು ನೋಡ್ಕೊಂಬರೋಣ. ರೀಡ್ ಆಗಿದೆಯಾ ಸರ್? ಆಗಿದೆ. ಅದು ಏನಂದ್ರೆ, ನಾನು ಪ್ರಾಜೆಕ್ಟ್ ಮಾಡುವಾಗ ಎಕ್ಸ್ಪ್ರೆಷನ್ಸ್ ಓದಿದ್ದೆ. ಅದು ಏನ್ ಬರೆದಿದೆ ಅಂತಂದ್ರೆ,
ಸ್ನೇಹಿತರೆ, ಮತ್ತೊಂದು ಐತಿಹಾಸಿಕ ಪ್ರಸಿದ್ಧವಾದಂತ ಸಿದ್ದೇಶ್ವರನನ್ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ತೋರಿಸಿ ಮಂಜು. ಇಡೀ ಊರಿನಲ್ಲಿ, ಇಡೀ ಕಾಳಗಿಯಲ್ಲಿ ಈ ಲಿಂಗಗಳ ಸಮೂಹವನ್ನ ನೀವು ನೋಡ್ಬೋದು. ಅದ್ಭುತವಾದಂತ ಸಿದ್ದೇಶ್ವರ ನನ್ನ ನೀವು ನೋಡ್ತಾ ಇದ್ದೀರಾ. ನೀವು ಸಿದ್ದೇಶ್ವರ ಅಂದ್ರೆ ನೀವು ಜ್ಞಾಪಿಸ್ಕೊಳ್ಳಿ, ನಾವು ದುರ್ಗದಲ್ಲಿ ಹೇಳಿದಂತ ಸಂಪಿಗೆ ಸಿದ್ದೇಶ್ವರರು. ಸಿದ್ದೇಶ್ವರರು ಸಾಮಾನ್ಯವಾಗಿ ಸಿದ್ದೇಶ್ವರ ಅಂತ ಹೆಸರಿರತಕ್ಕಂತ ಈಶ್ವರ ಲಿಂಗಗಳು. ಸಿದ್ಧರು, ಕಾಪಾಲಿಕರು, ಅಘೋರಿಗಳು ಈ ಕಾಳಗಿಯಲ್ಲಿ ಬಂದಿದ್ರು. ಯಾಕೆ ಈ ಕಾಳಗಿಯಲ್ಲಿ ಬಂದಿದ್ರು ಅಂದ್ರೆ ಅಷ್ಟು ಶಕ್ತಿಶಾಲಿಯಾದಂತ ಕ್ಷೇತ್ರ ಇದು ಕಾಳಗಿ. ಹಾಗಾಗಿ ಈ ಕಾಳಗಿಯಲ್ಲಿ ಬಂದು ಅವರಿದ್ರು. ಕಾಳಗಿಯಲ್ಲಿ ಬಂದು ಎಲ್ಲ ಶಕ್ತಿಗಳನ್ನ ಆಹ್ವಾನಿಸಿ ಒಂದು ದೇವರನ್ನ ಪ್ರತಿಷ್ಠಾಪನೆ ಮಾಡಿ ತಾವು ತಂತ್ರ ಮಂತ್ರ ಆರಾಧನೆಯನ್ನ ಮಾಡ್ತಾ ಇದ್ರು. ಲೋಕೋಪಕಾರಿಗಳಾಗಿದ್ರು. ನಿಮ್ಗೆ ಗೊತ್ತಲ್ಲ, ಮತ್ತಿತಿಮ್ಮಣ್ಣ ನಾಯಕರು ಚಿತ್ರದುರ್ಗ ಸಂಸ್ಥಾನ ಸ್ಥಾಪನೆ ಮಾಡ್ಬೇಕಾದ್ರೆ ಸಂಪಿಗೆ ಸಿದ್ದೇಶ್ವರರು ಅವರಿಗೆ ಅಪಾರವಾದಂತ ಚಿನ್ನವನ್ನ ಕೊಟ್ಟರು. ಯಾಕೆಂದ್ರೆ ಅವರು ಅಲ್ಕೆಮಿ ವಿದ್ಯೆಯಲ್ಲಿ ಪಾರಂಗತರಾಗಿದ್ರು. ಅಲ್ಕೆಮಿ ವಿದ್ಯೆ ಗೊತ್ತಿತ್ತು ಕಾಪಾಲಕರಿಗೆ, ಸಿದ್ಧರಿಗೆ. ಸಿದ್ಧರು ಪ್ರತಿಷ್ಠಾಪನೆ, ಇದಕ್ಕೆ ಕಾಲಮಾನವೇ ಇಲ್ಲ. ಸಿದ್ಧರು ಪ್ರತಿಷ್ಠಾಪನೆ ಮಾಡಿದ 12ನೇ ಶತಮಾನದ ಆಸ್ಪಾಸಿನಲ್ಲಿ ಈ ಕಾಳಗಿಯ ಸುತ್ತಮುತ್ತ ಇರಬಹುದಾಗಿದ್ದಂತ ಕಾಡಿನಲ್ಲಿ ಸಂಗ್ರಹಿಸಿದ ಅನೇಕಾನೇಕ ಗಿಡಮೂಲಿಕೆಗಳನ್ನ ತಂದು ಈ ಪುಣ್ಯಾತ್ಮ ಸಿದ್ದೇಶ್ವರನನ್ನ ಸ್ಥಾಪನೆ ಮಾಡಿರ್ತಾರೆ ಆ ಕಾಲಕ್ಕೆ. ಅದಾದ್ಮೇಲೆ ಇಲ್ಲಿ ನಮ್ಮ ಕಲ್ಯಾಣದ ಚಕ್ರವರ್ತಿ ಆದಂತ 6ನೇ ವಿಕ್ರಮಾದಿತ್ಯ ಮತ್ತು ಬಾಣರಸರ ಕಾಲದಲ್ಲಿ ಇದಕ್ಕೊಂದು ಅದ್ಭುತವಾದಂತ ದೇವಸ್ಥಾನ ನಿರ್ಮಾಣ ಆಗಿರುತ್ತದೆ. ಅರ್ಥ ಆಯ್ತೇನ್ರಿ? ನೋಡ್ರಿ, ಒಂದೇ ಒಂದು ಪಟ್ಟಣ, ಕಾಳಿಗೆ ಪಟ್ಟಣದಲ್ಲಿ, ಒಂದು ಪಟ್ಟಣದಲ್ಲಿ ಎಷ್ಟೆಲ್ಲ ದೇವಸ್ಥಾನಗಳಿವೆ, ಎಷ್ಟೆಲ್ಲ ಶಕ್ತಿ ಒಂದೇ ದೇವಸ್ಥಾನದಲ್ಲಿ, ಒಂದೇ ಪಟ್ಟಣದಲ್ಲಿ ಅಡಗಿಕೊಂಡಿದೆ ಅನ್ನೋದಕ್ಕೆ ಕಾಳಗಿಯೇ ಸಾಕ್ಷಿ. ಈ ದೇವರುಗಳನ್ನ ಹುಡುಕೊಂಡು ನಾವು ಹಿಮಾಲಯಕ್ಕೆ ಹೋಗ್ತೇವ್ರಿ. ನಾವು ಬದ್ರಿನಾಥ್, ಕೇದಾರ್ನಾಥ್, ಮಾನಸ ಸರೋವರ, ಕೈಲಾಸ ಎಲ್ಲನೂ ಕಾಳಗಿಯಲ್ಲಿಯೇ ಇದೆ. ಎಲ್ಲ ಕಾಳಗಿಯಲ್ಲಿ ಇದೆ. ನೀವು ಹಿಮಾಲಯ ಕುಡ್ಕೊಂಡು ಕೈಲಾಸಕ್ಕೆ ಹೋಗ್ಲೇಬೇಕಾಗಿಲ್ಲ, ಅಮರನಾಥ್ ನೀವು ನೋಡ್ಲೇಬೇಕಾಗಿಲ್ಲ. ನೀವು ಕಾಳಗಿಗೆ ಬಂದ್ಬಿಟ್ರೆ ನಿಮ್ಗೆ ಯಾವ ಹೆಸರಿನ 1,00,000 ಹೆಸರಿರುವಂತ ಈಶ್ವರನ ದೇವಸ್ಥಾನಗಳು ನಿಮ್ಗೆ ಸಿಕ್ಬಿಡ್ತವೆ. ಅವನು ಕಾಳೇಶ್ವರ ಆಗಿರ್ಬೋದು, ಗಂಕೇಶ್ವರ ಆಗಿರ್ಬೋದು, ಮಲ್ಲಿಕಾರ್ಜುನ ಆಗಿರ್ಬೋದು, ಸಿದ್ದೇಶ್ವರ ಆಗಿರ್ಬೋದು. ನೀವು ಯಾರನ್ನ ಹೇಳ್ತೀರಾ? 12 ಜ್ಯೋತಿರ್ಲಿಂಗಗಳ ಸಮೇತ ಎಲ್ಲರೂ ಇದೇ ಕಾಳಗಿಯಲ್ಲಿ ಸ್ಥಾಪಿತವಾಗಿ ಹೋಗಿದ್ದಾರೆ. ಕಾಳಗಿಗೆ ನೀವು ಬರೋದಕ್ಕೆ ನಿಮ್ಗೆ ಕಾರಣಗಳ ಮೇಲೆ ಕಾರಣಗಳನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಸಿದ್ದೇಶ್ವರನ ದರ್ಶನ ಮಾಡಿ, ಇನ್ನೊಂದ್ಸಲಿ ತೋರಿಸಿ ಮಂಜು. ಸಿದ್ದೇಶ್ವರನ ದರ್ಶನ ಮಾಡಿ, ಬಹಳ ಚೆನ್ನಾಗಿ ಈ ಸಿದ್ದೇಶ್ವರನ ದರ್ಶನ. ಆ ಕಡೆ ಈ ಕಡೆ ದ್ವಾರಪಾಲಕರು. ಇದು ಈ ದ್ವಾರಪಾಲಕರು ಮತ್ತು ಲಲಾಟ ಏನಿದೆ, ಇದು ಸಿಗ್ನೇಚರ್ ಸ್ಟೈಲ್ ಆಫ್ ಕಲ್ಯಾಣದ ಚಾಲುಕ್ಯರು. ಇಲ್ಲೂ ಸಹ ನೀವು ಗಜಲಕ್ಷ್ಮಿಯನ್ನ ಕಾಣಬಹುದು. ನೋಡಿ, ಇಲ್ಲಿ ಬಹಳ ಸುಂದರವಾಗಿ ಪೇಂಟ್ ಮಾಡೋದ್ರಿಂದ ಸ್ವಲ್ಪ ಇದು ಕಾಣ್ತಾ ಇದೆ. ಗಜಲಕ್ಷ್ಮಿ ಎರಡು ಆನೆಗಳಿಂದ ಅಕ್ಕಪಕ್ಕ ನಿಲ್ಲಿಸಿಕೊಂಡಂತ ಗಜಲಕ್ಷ್ಮಿಯು ಈ ದ್ವಾರಪಾಲಕರು. ಬಹಳ ಅದ್ಭುತವಾದಂತ ದ್ವಾರಪಾಲಕರು. ಇದು ಕಲ್ಯಾಣದ ಚಾಲುಕ್ಯರು ಮತ್ತು ಬಾಣರಸರ ಇದು ಒಂದು ಸಿಗ್ನೇಚರ್ ಸ್ಟೈಲು. ಅದೇ ಶೈಲಿಯಲ್ಲಿ ಈ ದೇವಸ್ಥಾನವನ್ನು ಕೆತ್ತಿದ್ದಾರೆ. ಸಿದ್ದೇಶ್ವರರು ಒಳಗಡೆ ವಿರಾಜಮಾನರಾಗಿದ್ದಾರೆ. ಬಹಳ ಚೆನ್ನಾಗಿದೆ. ಇದು ಈ ಕಡೆ ಆ ಕಡೆ ಇರತಕ್ಕಂಥ ಈ ಗೂಡುಗಳಲ್ಲಿ ದೇವರು ಇತ್ತು ಅಂತ ಕಾಣುತ್ತೆ, ಪುರಾತನ. ಈಗ ಆ ದೇವರುಗಳು ಕಾಣೆಯಾಗಿವೆ. ಇವರು ಈಗ ಒಂದು ಗಣಪತಿಯನ್ನು ಆ ಕಡೆ ಒಂದು ಫೋಟೋನ ಇಟ್ಟಿದ್ದಾರೆ. ಈ ತಕ್ಕಮಟ್ಟಿಗೆ ಈ ದೇವಸ್ಥಾನ, ಇವೆರಡು ದೇವಸ್ಥಾನಗಳು ನಾ ಕಂಡಂತೆ, ಬನ್ನಿ, ನಾನ್ ಕಂಡಂತೆ ಈ ಕಾಳಗಿಯಲ್ಲಿ ತಕ್ಕಮಟ್ಟಿಗೆ ಈ 2 ದೇವಸ್ಥಾನಗಳು ಸ್ವಲ್ಪ ಮಟ್ಟಿಗಾದ್ರೂ ರಿನೋವೇಟ್ ಆಗಿ, ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ನೋಡ್ರಿ ಈಶ್ವರನನ್ನ ನೋಡ್ರಿ. ಅವನ ಈ ನಂದಿ ಭೃಂಗಿಗಳು, ಅವನ ಗಣಗಳು ಎಲ್ಲವನ್ನ ಸೇರಿದಂತ ಅದ್ಭುತವಾದಂತ ಒಂದು ದೃಶ್ಯವನ್ನ ಕೆತ್ತಿದ್ದಾರೆ. ಆಯ್ತಾ? ತಕ್ಕಮಟ್ಟಿಗೆ ಸಿದ್ದೇಶ್ವರನು ಮಲ್ಲಿಕಾರ್ಜುನನು ನಾವು ಕಾಳಗಿಯಲ್ಲಿ ನೋಡಬಹುದಾದಂತ ಒಂದು ತಕ್ಕಮಟ್ಟಿಗಾಗಿ ಅದು ನವೀಕರಣಗೊಂಡು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ. ಇದೇ ರೀತಿ ಕಾಳಗಿಯಲ್ಲಿರ್ತಕ್ಕಂಥ ಎಲ್ಲ ದೇವಾಲಯಗಳು ನವೀಕರಣಗೊಂಡ್ಬಿಟ್ರೆ ಈ ಕಾಳಗಿ ಪಟ್ಟಣ ಎಷ್ಟು ಉನ್ನತಿ ಹೊಂದ್ಬೋದು ಅಂತ ನೀವು ಸುಮ್ಮನೆ ಯೋಚನೆ ಮಾಡಿ ಅಲ್ವಾ? ಕಲ್ಯಾಣ ಕರ್ನಾಟಕದ ಎಲ್ಲ ಅಧಿಕಾರಿಗಳು, ಮಂತ್ರಿಗಳು, ಸಂಬಂಧಪಟ್ಟವರು ಎಲ್ರಿಗೂ ನನ್ನ ಸವಿನಯ ಪ್ರಾರ್ಥನೆ, ದಯಮಾಡಿ ನಿಮ್ಮ ಕಾಳಗಿಯನ್ನ ಉಳಿಸ್ಕೊಳ್ಳಿ. ದಯಮಾಡಿ ಉಳಿಸ್ಕೊಳ್ಳಿ. ನೀವು ಇದು ಉಳಿಸ್ಕೊಂಡ್ರೆ ಇದು ಎಲ್ಲದಕ್ಕಿಂತ ಹೆಚ್ಚಿನದ್ದಾಗಿ ಇಡೀ ಕರ್ನಾಟಕದಲ್ಲಿ ನಂಬರ್ 1 ಪಟ್ಟಣ ಆಗದೆ ಇದ್ರೆ ಕೇಳ್ಕೊಳ್ಳಿ. ಕಾಳಗಿ ಪಟ್ಟಣ ಐತಿಹಾಸಿಕ ಪೌರಾಣಿಕ ಕಥೆಗಳನ್ನು ಒಳಗೊಂಡಂತ ಏಕೈಕ ಪಟ್ಟಣ. ಅರ್ಥ ಆಯ್ತೆ? ಮತ್ತೊಮ್ಮೆ ಸಿದ್ದೇಶ್ವರ ದರ್ಶನ ಮಾಡಿ ಮುಂದಕ್ಕೆ ಹೋಗೋಣ. ಈಗ ಮಂಜು, ಇದನ್ನ ದೇವ್ರು ತೋರಿಸಿದ ಮೇಲೆ ನಾವು ನವರಂಗವನ್ನ ತೋರಿಸಿ ದೇವರಿಗೆ ರಂಗಭೋಗದ ಒಂದು ಅಂಗವಾಗಿ ಈ ರಂಗಭೋಗವನ್ನ ನೀವು ತೋರಿಸ್ತಾ ಇದ್ದೀರಾ. ಇಲ್ಲಿ ನಂದೀಶ್ವರ ಇಲ್ಲ. ನೋಡಿ, ಇಲ್ಲಿ ಸಿದ್ಧರು, ಕಾಪಾಲಿಕರು, ಅಘೋರಿಗಳು ಕೂತ್ಕೊಂಡು ನಾನು ಹೇಳಿದಂತೆ ಇಲ್ಲಿ ಇಡೀ ಕಾಡುಗಳಿಂದ ತಂದಂತ ರಹಸ್ಯಮಯ ಸೊಪ್ಪುಗಳನ್ನು ಹಾಕಿ ಅವರು ತಂತ್ರವಿದ್ಯೆಯನ್ನ ಸಾಧಿಸ್ತಿರ್ತಕ್ಕಂಥ ಸ್ಥಳ ಇದು ಅಂತ ಇದು ನನಗೆ. ಯಾಕೆಂದ್ರೆ ನಾನು ದುರ್ಗದ ಕಾಡುಗಳಲ್ಲಿ ನಿಮ್ಗೆ ತುಂಬಾ ಇಂಥದ್ದನ್ನ ನಾನು ತೋರಿಸಿದ್ದೀನಿ ನಿಮ್ಗೆ. ಸೊ ಅಂಥದ್ದೇ ಒಂದು ಬಹಳ ಅಪರೂಪಕ್ಕೆ ನನಗೆ ಕಲ್ಯಾಣ ಕರ್ನಾಟಕದಲ್ಲಿ ಸಿಕ್ಕಿದೆ. ಮಧ್ಯ ಕರ್ನಾಟಕದಲ್ಲಿ ನಾನು ನಿಮ್ಗೆ ತೋರಿಸಿದ್ದು ಇಲ್ಲೂ ಒಂದು ಸಿಕ್ಕಿದೆ, ನೋಡ್ಕೊಳ್ಳಿ. ಇದಲ್ಲದೇನೆ ನಿಮ್ಗೆ ಇಲ್ಲಿ ಬಹಳ ಅಪರೂಪಕ್ಕೆ ಒಂದು ಅಷ್ಟದಿಕ್ಪಾಲಕರನ್ನ ಸಹ ತೋರಿಸ್ಬೋದು. ಇದು ಮಾತ್ರ ಬಹಳ ನೀಟಾಗಿ ಉಳ್ಕೊಂಡಿದೆ. ಇದು ಥ್ಯಾಂಕ್ಸ್ ಟು ಇಲ್ಲಿನ ಮೇಂಟೆನೆನ್ಸ್ ಬಹಳ ಚೆನ್ನಾಗಿ ಉಳ್ಕೊಂಡಿದೆ. ಬಹಳ ಸುಂದರವಾಗಿ ಅಷ್ಟದಿಕ್ಪಾಲಕರನ್ನ ಸಂಸಾರ ಸಮೇತರಾಗಿ ನೋಡಿ, ಅವ್ರ ಸಂಸಾರ
ಅವ್ರ ಸಂಸಾರ ಸಮೇತರ ಕೆತ್ತಿದ್ದಾರೆ. ಅದು ಬಹಳ ವಿಶೇಷ. ಗಂಡ ಹೆಂಡಿರು ಅಷ್ಟದಿಕ್ಪಾಲಕರನ್ನ ಸಂಸಾರ ಸಮೇತನ ಕೆತ್ತಿದ್ದಾರೆ. ಇದು ಬಹಳ ವಿಶೇಷ, ಅಪರೂಪಕ್ಕೆ ಕಾಣುವಂಥದ್ದು. ಇದು ನಾವು ಬೆಂಗಳೂರಿನ ಚಾಮರಾಜಪೇಟೆ ರಾಮೇಶ್ವರನ ದೇವಸ್ಥಾನದಲ್ಲಿ ಅಷ್ಟದಿಕ್ಪಾಲಕರನ್ನ ನವಗ್ರಹಗಳನ್ನ ಸಂಸಾರ ಸಮೇತವಾಗಿ ನೋಡಿದೀವಿ. ಇಲ್ಲೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಯ್ತಾ? ನೋಡಿ, ಈ ಕಲ್ಯಾಣ ಚಾಲುಕ್ಯರ ಈ ದೇಗುಲಗಳು ಹೇಗೆ ನಾವು ಈಗ ಹೊಯ್ಸಳ ಆಗ್ಲಿ, ನಮ್ಮ ಬೇಲೂರು ಹಳೇಬೀಡು ಸೋಮನಾಥಪುರದಂತೆ ಒಂದು ಕಟ್ಟೆ ಕಟ್ಟಿ, ಆ ಕಟ್ಟೆನೇ ನಕ್ಷತ್ರಾಕಾರದ ಕಟ್ಟೆಯನ್ನ ಕಟ್ಟಿ ದೇಗುಲದ ಹೊರಾವರಣಗಳನ್ನ 2 ಕಣ್ಣು ಸಾಲದು ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿ, ಒಳಾವರಣವನ್ನು ಅಷ್ಟೇ ಚೆನ್ನಾಗಿ ಮಾಡಿರೋದಕ್ಕೆ ಹೊಯ್ಸಳರು ಪ್ರಸಿದ್ಧರು ಅಲ್ವೇ. ಅವ್ರಿಗಿಂತ ಮುಂಚೆಯೇ ಕಲ್ಯಾಣದ ಚಾಲುಕ್ಯರು ಆ ಕೆಲಸವನ್ನು ಮಾಡಿದ್ದಾರೆ. ನೀವು ಹೊರಗಡೆ ನೀವು ತೋರಿಸ್ತೀನಿ, ದಂಗಾಗುವ ಸರದಿ ನಿಮ್ಮದು. ಬನ್ನಿ ಹೋಣ. ಸಾರಿ ಮಂಜು, ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ತೋರಿಸಿ, ಇಲ್ಲಿ ಶಾಸನ ಸುಂದರಿ ಇಲ್ಲೂ ಒಬ್ಳಿದೆ, ಅಲ್ಲಿ ತೋರಿಸಿ. ಇಲ್ಲೂ ಒಬ್ಳು ಶಾಸನ ಸುಂದರಿ ಇದ್ದಾರೆ. ಜಲಸಂಖ್ಯೆ ನಾನು ತೋರಿಸ್ತೀನಿ, ಅದೇ ರೀತಿಯಾದಂಥ ಶಾಸನ ಸುಂದರಿ ಇಲ್ಲೂ ಇದ್ದಾರೆ. ಒಳಗಡೆ ಮಾತ್ರ ದೇವಸ್ಥಾನದ ಆವರಣ ಬಹಳ ಶುಚಿಯಾಗಿದೆ, ಹೊರಗಡೆ ಬಹಳ ವೆರಿ ವೆರಿ ಶ್ಯಾಬಿ, ಡರ್ಟಿ ಅಂಡ್ ವೆರಿ ಪೂರ್ ಮೇಂಟೆನೆನ್ಸ್. ನೋಡಿ, ಇಲ್ಲಿ ಗಿಡಗಳೆಲ್ಲ ಬೆಳ್ಕೊಂಡಿದೆ, ವೆರಿ ಶ್ಯಾಬಿ, ವೆರಿ ಪೂರ್ಲಿ ಮೇಂಟೈನ್. ಬಟ್ಟೆ ಗಿಟ್ಟೆ ಎಲ್ಲ ಒಣಗಾಕಿದ್ದಾರೆ, ಚೆನ್ನಾಗಿದೆ. ಅವ್ರು ತಾನೇ ಏನು ಮಾಡ್ತಾರೆ, ತೋರಿಸಿ, ಮೇಲಿಂದ ತೋರಿಸಿ, ಇಲ್ಲಿ ಕೆಳಗಡೆಯಿಂದ ತೋರಿಸಿ. ನೋಡಿ, ಇಲ್ಲಿ ಈ ನಕ್ಷತ್ರಾಕಾರದ ತೋರಿಸಿ, ಇಲ್ಲಿ ನೋಡಿ, ಇಲ್ಲಿ ನಕ್ಷತ್ರಾಕಾರದ ಇದು ಏನಿದೆ, ಕಟ್ಟೆ ಏನಿದೆ, ಪ್ಲಾಟ್ಫಾರ್ಮ್ ಏನಿದೆ, ಪ್ಲಿಂತ್ ಅಂತ ನಾವೇನು ಹೇಳ್ತೀವಲ್ಲ ಗಾರೆ ಕೆಲಸದಲ್ಲಿ, ನಮ್ಮ ಪ್ಲಿಂತ್ ಲೆವೆಲ್ ಮೇಲೆ ಸೂಪರ್ ಸ್ಟ್ರಕ್ಚರ್ ಕಟ್ತಾ ಇದ್ದಾರೆ. ಇದೆಲ್ಲ ನೀವು ಹೊಯ್ಸಳರ ಟೆಂಪಲಲ್ಲಿ ನೋಡಿದಿರಲ್ಲ, ಅದೇ ರೀತಿ ಪ್ಲಿಂತ್ನ ಅಷ್ಟೇ ಬ್ಯೂಟಿಫುಲ್ ಆಗಿ ಇವರು ಕಟ್ಟಿದ್ದಾರೆ. ನಾವು ಉಳಿಸ್ಕೊಂಡಿಲ್ಲ ಅಷ್ಟೇ. ಕಲ್ಯಾಣ ಕರ್ನಾಟಕದ ಜನ ಎಲ್ಲ ಬೆಂಗಳೂರಿಗೆ ಬಂದ್ಬಿಡ್ಲಾಗಿ ಇಲ್ಲಿ ಯಾರು ನೋಡ್ಕೊಳ್ಳೋರಿಲ್ಲ. ದಯವಿಟ್ಟು ನೀವು ಬೆಂಗಳೂರಿಗೆ ಬರಬೇಡಿ, ಇದನ್ನೆಲ್ಲ ಚೆನ್ನಾಗಿ ನೋಡ್ಬೇಡಿ, ಆಯಿತಾ? ಇಲ್ಲಿ ಇದನ್ನೆಲ್ಲ ತೋರಿಸಿ ನೋಡಿ, ಬಹಳ ಅದ್ಭುತವಾಗಿದೆ ರೀ ಇದು. ಯಾವ ದೇವಸ್ಥಾನಗಳು ಕಡಿಮೆ ಇಲ್ಲದಂಥ ಅದ್ಭುತವಾದಂಥ ಕೆತ್ತನೆಗಳನ್ನು ನೀವು ನೋಡಿ. ಈಗ ನೀವು ನೋಡ್ತಾ ಇರೋದು ಗೊಂಕೇಶ್ವರ ಅಥವಾ ಮಲ್ಲಿಕಾರ್ಜುನ ದೇಗುಲದ ಹೊರಾವರಣ. ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ. ತಲಕಾಡಿನ ಗಂಗರು, ದ್ವಾರ ಸಮುದ್ರದ ಹೊಯ್ಸಳರು ಎಲ್ಲರೂ ಇದೇ ರೀತಿಯಾದ ದೇವಸ್ಥಾನಗಳನ್ನು ಕಟ್ತಾ ಇದ್ರು. ಇದು ಇಲ್ಲಿಗೆ ನಿಂತಿದೆ. ಮುಂದಕ್ಕೆ ಇದನ್ನೆಲ್ಲ ತುಂಬ ರಿನೋವೇಟ್ ಮಾಡಿಸ್ಬೇಕು. ಇದೆಲ್ಲ ಬಿಟ್ಟು ತುಂಬ ಕೆಲಸ ಇದೆ. ಇದೆಲ್ಲ ಮಾಡಿಬಿಟ್ರೆ ಕಲ್ಯಾಣ ಕರ್ನಾಟಕದ ಜನ ಇಲ್ಲಿ ಬಂದು 1 ವಾರ ಇದ್ದು ರಿನೋವೇಟ್ ಮಾಡಿದ್ದನ್ನೆಲ್ಲ ವೀಡಿಯೋ ಮಾಡಿ ಹಾಕ್ಬಿಡ್ತೀನಿ ನಾನು. ನೀವು ರಿನೋವೇಟ್ ಮಾಡಿಸ್ರಿ, ನಾನು ಹೇಳ್ತೀನಿ. 1 ವಾರ ಕಾಳೆಗಿಲೆ ಹಾಲ್ಟ್ ಆಗ್ಬಿಟ್ಟು ಇವೆಲ್ಲ ಶೂಟ್ ಮಾಡ್ತೀನಿ ಇನ್ನೊಂದ್ಸರಿ, ಅಲ್ವಾ?